ಸ್ನೇಹಿತರೆ, ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ನಿರೀಕ್ಷೆಯನ್ನು ಮೀರಿ ರಣಭೀಕರತೆಯನ್ನು ಪಡೆದುಕೊಂಡಿದೆ. ಇಲ್ಲಿಯವರೆಗೆ ಇಸ್ರೇಲ್ ಇರಾನ್ ಮಾತ್ರ ಬಡಿದಾಡ್ಕೊಳ್ತಾ ಇದ್ದು, ಈಗ ಕದನ ರಂಗಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಇಸ್ರೇಲ್ ಪರ ಇರಾನ್ ವಿರುದ್ಧ ಯುದ್ಧಕ್ಕೆ ನಿಂತಿದ್ದು, ಈ ಯುದ್ಧ ಇನ್ನಷ್ಟು ಭಯಾನಕತೆಯನ್ನು ಪಡೆದುಕೊಳ್ತಾ ಇದೆ. ಕಳೆದ 10 ದಿನಗಳಿಂದ ನಡೀತಾ ಇರುವ ಇಸ್ರೇಲ್ ಇರಾನ್ ವಾರ್ ಈಗ ಅತ್ಯಂತ ಘೋರ ಹಂತಕ್ಕೆ ತಲುಪಿದ್ದು, ಕಾರಣ ಅಮೆರಿಕ ನೇರವಾಗಿ ಯುದ್ಧ ರಂಗಕ್ಕೆ ಪ್ರವೇಶ ಮಾಡಿದೆ. ಯುದ್ಧಕ್ಕೆ ಕಾಲಿಟ್ಟ ಅಮೆರಿಕ ರಾತ್ರೋರಾತ್ರಿ ಇರಾನ್ನ 3 ಅಣುಸ್ಥಾವರಗಳ ಮೇಲೆ ದಾಳಿ ನಡೆಸಿದೆ. ಫೋರ್ಡೋ, ನವಾಜ್ ಮತ್ತು ಇಸ್ಫಹಾನ್ ಪರಮಾಣು ನೆಲೆಗಳ ಮೇಲೆ ಬಾಂಬ್ಗಳ ಸುರಿಮಳೆಯನ್ನೇ. ಈ ದಾಳಿಯನ್ನು ನಡೆಸುವುದಕ್ಕೆ ಅಮೆರಿಕ B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ಗಳನ್ನು ಬಳಕೆ ಮಾಡಿದ್ದು ಮತ್ತು ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ GBU-57 ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಕೆ ಮಾಡಿದೆ. ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ಈ ದಾಳಿಯಲ್ಲಿ B2 ಸ್ಟೆಲ್ತ್ ಬಾಂಬರ್ ಮತ್ತು GBU-57 ಬಾಂಬ್ಗಳನ್ನೇ ಯಾಕೆ ಅಮೆರಿಕ ಬಳಕೆ ಮಾಡಿತು ಅನ್ನುವ ವಿಚಾರವನ್ನು ನಾವಿಲ್ಲಿ ನೋಡೋಣ. ಇರಾನ್ನ 3 ಅಣುತಾಣವನ್ನು ಗುರಿಯಾಗಿಸಿಕೊಂಡು ನಡೆಸಿದ ಈ ದಾಳಿಯಲ್ಲಿ 14 ಬಂಕರ್ಗಳನ್ನು ಧ್ವಂಸ ಮಾಡಿದ್ದಾಗಿ ಅಮೆರಿಕ ಹೇಳ್ಕೊಳ್ತಾ ಇದೆ. ಈ ದಾಳಿಯಲ್ಲಿ 7 B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ಗಳನ್ನು ಬಳಕೆ ಮಾಡಿದ್ದು, ಇದರಲ್ಲಿ 12 GBU-57 ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಕೆ ಮಾಡಲಾಗಿದೆ. ಹಾಗೂ 24 ಟೊಮೊಹಾಕ್ ಕ್ರೂಸ್ ಮಿಸೈಲ್ಗಳನ್ನು ಬಳಕೆ ಮಾಡಿದ್ದಾರೆ ಮತ್ತು F-35, F-22 ರಾಪ್ಟರ್ ಯುದ್ಧ ವಿಮಾನಗಳನ್ನು ಹಾಗೂ ಸಬ್ಮರೀನ್ ಗಳನ್ನು ಅಮೆರಿಕ ಬಳಕೆ ಮಾಡಿದೆ. ಗೆಳೆಯರೆ, ಈ GBU-57 ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಅಮೆರಿಕ ಮದರ್ ಆಫ್ ಆಲ್ ಬಾಂಬ್ ಅಂತ ಕರೆಯುತ್ತೆ. ಈ ಬಾಂಬ್ ಗಳನ್ನು ಇರಾನ್ನ ಅಣುಸ್ಥಾವರದ ಮೇಲೆ ಯಾಕೆ ಬಳಕೆ ಮಾಡ್ತು ಅಂತ ನೋಡೋದಾದ್ರೆ, ಈ ಫ್ರೆಡೋ ನ್ಯೂಕ್ಲಿಯರ್ ಸೈಟ್ ಏನಿದೆ, ಇದು ಇರಾನ್ನ ಅತಿ ದೊಡ್ಡ ನ್ಯೂಕ್ಲಿಯರ್ ಸೈಟ್ ಆಗಿದ್ದು, ಇದನ್ನ ಇರಾನ್ 80 ರಿಂದ 90 ಮೀಟರ್ ಭೂಮಿಯ ಆಳದಲ್ಲಿ ನಿರ್ಮಾಣ ಮಾಡಿದೆ ಅಂತ ವರದಿ ಇದೆ. 2006ರಲ್ಲಿ ಇದರ ನಿರ್ಮಾಣ ಕಾರ್ಯ ಆರಂಭ ಆಗಿ 2009ರಲ್ಲಿ ಇದು ಕಂಪ್ಲೀಟ್ ಆಯ್ತು. ಮತ್ತು ಯಾವುದೇ ಬಾಂಬ್ಗಳ ಮೂಲಕ ಈ ಸೈಟ್ಗಳ ಮೇಲೆ ದಾಳಿ ಆದ್ರೂ ಇದಕ್ಕೆ ಯಾವುದೇ ಹಾನಿ ಆಗದ ಹಾಗೆ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಇರಾನ್ ನಿರ್ಮಾಣ ಮಾಡಿದೆ. ಅಮೆರಿಕದ ಬಳಿ ಇರುವ GBU-57 ಬಂಕರ್ ಬಸ್ಟರ್ ಇದೆಯಲ್ಲ, ಇದರ ಕೆಪಾಸಿಟಿ 200 ಅಡಿ ಆಳ ಮಾತ್ರ, ಅಂದ್ರೆ 61 ಮೀಟರ್ ಮಾತ್ರ. ಈ ಬಾಂಬ್ ಅನ್ನು ಒಮ್ಮೆ ಪ್ರಯೋಗ ಮಾಡಿದ್ರೆ ಭೂಮಿಯ 200 ಅಡಿ ಆಳಕ್ಕೆ ಹೋಗಿ ಸ್ಫೋಟಗೊಳ್ಳುತ್ತೆ. ಹಾಗೆ ಈ GBU-57 ಅನ್ನ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗೋದು ಅಮೆರಿಕದ ಬಳಿ ಇರುವ B2 ಸ್ಟೆಲ್ತ್ ಬಾಂಬರ್ಗೆ ಮಾತ್ರ. ಈ GBU-57 ಒಟ್ಟು 30,000 ಪೌಂಡ್ ಅಂದ್ರೆ 13,600 ಕೆಜಿ ತೂಕ ಇರುತ್ತೆ. ಇದರಲ್ಲಿ 2,700 ಕೆಜಿಯಷ್ಟು ವಾರ್ ಹೆಡ್ ಇರುತ್ತೆ. ಎಷ್ಟೇ ಗಾತ್ರದ ಕಾಂಕ್ರೀಟ್ ಗೋಡೆ ಆದ್ರೂ ಅದನ್ನು ಸೀಳಿಕೊಂಡು 200 ಅಡಿಗಳಷ್ಟು ಆಳಕ್ಕೆ ಹೋಗಿ ಇದು ಸ್ಫೋಟಗೊಳ್ಳುತ್ತೆ. ಇಸ್ರೇಲ್ ಬಳಿಯಲ್ಲಿ ಈ GBU-57 ಇಲ್ಲ. ಇಸ್ರೇಲ್ ಬಳಿ ಇರೋದು GBU-28. ಇದನ್ನ ಪ್ರೆಡೋ ಮೇಲೆ ಈಗಾಗಲೇ ಇಸ್ರೇಲ್ ಬಳಕೆ ಮಾಡಿದೆ. ಆದ್ರೆ ಇದರಿಂದ ಯಾವುದೇ ಮೇಜರ್ ಡ್ಯಾಮೇಜ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಈ GBU-28 ಇದರ ಕೆಪಾಸಿಟಿ ಇರೋದು ಕೇವಲ 20 ಅಡಿ ಆಳ ಮಾತ್ರ. ಈ GBU-57 ನಿಂದ 80 ರಿಂದ 90 ಮೀಟರ್ ಭೂಮಿಯ ಆಳದಲ್ಲಿ ನಿರ್ಮಾಣ ಮಾಡಿದ ಫ್ರೆಡೋ ನ್ಯೂಕ್ಲಿಯರ್ ಸೈಟ್ ಅನ್ನು ಧ್ವಂಸ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಡೌಟ್ ಇತ್ತು. ಆದ್ರೆ ಈ ಬಗ್ಗೆ ಅಮೆರಿಕದ ಬಳಿ ಬೇರೆ ಆಪ್ಷನ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಆದ್ರೆ ಕೆಲವು ತಜ್ಞರು ಹೇಳುವ ಪ್ರಕಾರ ಅಮೆರಿಕ ಈ ಫ್ರೆಡೋ ನ್ಯೂಕ್ಲಿಯರ್ ಸೈಟ್ ಅನ್ನು ಧ್ವಂಸ ಮಾಡೋದಕ್ಕೆ ಮಲ್ಟಿಪಲ್ GBU-57 ಅನ್ನು ಬಳಕೆ ಮಾಡಬಹುದು. ಅಂದ್ರೆ B2 ಬಾಂಬರ್ಗಳ ಮೂಲಕ 2 GBU-57 ಅನ್ನು ಲಾಂಚ್ ಮಾಡಿದರೆ ಆ ಭಾಗ ಸಂಪೂರ್ಣ ದೊಡ್ಡ ಆಳವಾಗಿ ಬದಲಾಗುತ್ತೆ. ಮತ್ತೊಮ್ಮೆ ಇದನ್ನು ಬಳಸಿ ನಾಶ ಮಾಡುವ ಶಕ್ತಿ ಅಮೆರಿಕಗೆ ಇದೆ ಅಂತ ಕೆಲ ತಜ್ಞರು ಹೇಳ್ತಾ ಇದ್ದಾರೆ. ಗೆಳೆಯರೆ, ಹೀಗಾಗಿನೇ ಅಮೆರಿಕ 7 B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ಗಳ ಮೂಲಕ 12 GBU-57 ಬಂಕರ್ ಬಸ್ಟರ್ ಗಳನ್ನು ಬಳಕೆ ಮಾಡಿ ಇರಾನ್ನ 3 ಅಣುಸ್ಥಾವರಗಳ ಮೇಲೆ ದಾಳಿಯನ್ನು ಮಾಡಿದೆ. ಕೆಲವು ಮೂಲಗಳ ಪ್ರಕಾರ 3 ಅಣುಸ್ಥಾವರಗಳು ಸಂಪೂರ್ಣ ಧ್ವಂಸ ಆಗಿದೆ ಅನ್ನುವ ವಿಚಾರಗಳು ತಿಳಿದು ಬರ್ತಾ ಇದೆ. ಇದರಿಂದ ಸಿಟ್ಟಿಗೆದ್ದ ಇರಾನ್ ಯುದ್ಧ ರಂಗದಲ್ಲಿ ತುಂಬಾನೇ ಅಗ್ರೆಸಿವ್ ಆಗಿ ವರ್ತಿಸ್ತಾ ಇದೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧದಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಿರೋದ್ರಿಂದ ವಿಶ್ವದ ಇನ್ನುಳಿದ ದೇಶಗಳು ಯಾರ್ಯಾರ ಪರ ನಿಲ್ಲುತ್ತವೆ ಮತ್ತು ಅಮೆರಿಕದ ಪ್ರವೇಶ 3ನೇ ವಿಶ್ವಯುದ್ಧಕ್ಕೆ ನಾಂದಿ ಆಗುತ್ತಾ ಅನ್ನುವ ಭಯ ಇಡೀ ಜಗತ್ತನ್ನು ಕಾಡ್ತಾ ಇದ್ದು, ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಗೆಳೆಯರೆ, ಇಸ್ರೇಲ್ ಇರಾನ್ ನಡುವಿನ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ ಆಗಿ GBU-57 ಬಂಕರ್ ಬಸ್ಟರ್ ಗಳ ಮೂಲಕ ಇರಾನ್ನ ಅಣುಸ್ಥಾವರಗಳ ಮೇಲೆ ದಾಳಿ ಮಾಡಿದ ವಿವರ. ಇನ್ನಷ್ಟು ವಿಶೇಷಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.